ರುವಿ ಮತ್ತು ಕಿರಿ ಅವರ ಪಿಸುಗುಟ್ಟುವ ಕಾಡಿನ ಪಯಣ. ಹಳೆಯ ಕಾಲದ ಮನೆಯ ಅಟ್ಟದಲ್ಲಿ ರವಿ ಎಂಬ ಹುಡುಗನು ತನ್ನ ಚುರುಕಾದ ಮುಂಗುಸಿ ಕಿರಿ ಜೊತೆ ಆಟವಾಡುತ್ತಿದ್ದ. ಕಿರಿ ಯಾವಾಗಲೂ ತನ್ನ ಪುಟ್ಟ ಕಣ್ಣಗಳಿಂದ ಎಲ್ಲವನ್ನೂ ಕುತೂಹಲದಿಂದ ನೋಡುತ್ತಾ ರವಿಯ ಜೊತೆ ಇರುತ್ತಿತ್ತು. ಒಂದು ಮಧ್ಯಾಹ್ನ ಅವರು ಹಳೆಯ ಮರದ ಪೆಟ್ಟಿಗೆಯನ್ನು ತೆರೆದಾಗ ಅದರೊಳಗಿನಿಂದ ಮಧುರವಾದ ಸಂಗೀತದ ಧ್ವನಿ ಕೇಳಿಸಿತು ಮತ್ತು ಅದು ಮಿನುಗಲು ಪ್ರಾರಂಭಿಸಿತು. ಕಿರಿ ಆಶ್ಚರ್ಯದಿಂದ ಕ್ರೀ ಕ್ರೀ ಎಂದು ಶಬ್ದ ಮಾಡಿತು. ಪೆಟ್ಟಿಗೆಯ ಒಳಗೆ ಒಂದು ಹೊಳೆಯುವ ಬೆಳ್ಳಿ ಎಲೆ ಕಾಣಿಸಿತು. ರವಿಯ ಎಲೆಯನ್ನು ಮುಟ್ಟಿದ ತಕ್ಷಣ ಜೂಮ್ ತಂಪಾದ ಗಾಳಿ ಬೀಸಿ ಅವರಿಬ್ಬರೂ ಪಿಸುಗುಟ್ಟುವ ಕಾಡಿಗೆ ಬಂದರು. ಅಲ್ಲಿನ ಮರಗಳ ಎಲೆಗಳು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು ಮತ್ತು ಗಾಳಿಗೆ ಪಿಸುಗುಟ್ಟುವಂತೆ ಶಬ್ದ ಮಾಡುತ್ತಿದ್ದವು. ನೆಲದ ಮೇಲೆ ಹರಿಯುವ ತೋರೆಗಳಲ್ಲಿ ನೀರಿನ ಬದಲು ನಕ್ಷತ್ರಗಳ ಬೆಳಕಿನ ಹೊಳೆ ಹರಿಯುತ್ತಿತ್ತು. ಚಿಲಿಪಿಲಿ ತನ್ನ ಸಣ್ಣ ರೆಕ್ಕೆಗಳನ್ನು ಬಡಿಯುತ್ತಾ ಹೇಳಿತು, ಸ್ವಾಗತ ರವಿ ಮತ್ತು ಕಿರಿ, ನೀವು ಚಂದ್ರದಳ ಉತ್ಸವಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ರವಿ ಮತ್ತು ಕಿರಿ ಸಂತೋಷದಿಂದ ಚಿಲಿಪಿಲಿಯನ್ನ ಮಾಲು ಮತ್ತು ಮಿನಿ ಉತ್ಸಾಹದಿಂದ ಪೋಪಿಗೆ ಹಿಂಬಾಲಿಸಿದರು. ಉತ್ಸವದಲ್ಲಿ ಅವರು ದೈತ್ಯ ಮಿಂಚುಹುಳುಗಳ ಮೇಲೆ ಸವಾರಿ ಮಾಡಿದರು. ಚಂದ್ರದಳ ಹೂವುಗಳಿಂದ ಸಿಹಿಯಾದ ಮಕರಂದವನ್ನು ಕುಡಿದರು ಮತ್ತು ಅದರಿಂದಾಗಿ ಅವರು ಗಾಳಿಯಲ್ಲಿ ನಿಧಾನವಾಗಿ ತೇಲಲು ಪ್ರಾರಂಭಿಸಿದರು. ಆಗ ರಾತ್ರಿಯ ಆಕಾಶದ ಕೆಳಗೆ ಉತ್ಸವದ ಮುಖ್ಯ ಆಕರ್ಷಣೆ ಪ್ರಾರಂಭವಾಯಿತು. ನೆರಳಿನ ಬೊಂಬೆಗಳ ನೃತ್ಯ. ದೊಡ್ಡ ಮರಗಳ ಮೇಲೆ ನೆರಳುಗಳು ಸುಂದರವಾದ ಕಥೆಗಳನ್ನು ಹೇಳುತ್ತಾ ನೃತ್ಯ ಮಾಡುತ್ತಿದ್ದವು. ಅವುಗಳ ಆಟ ನೋಡಿ ರವಿ ಮತ್ತು ಕಿರಿಗೆ ತುಂಬಾ ಖುಷಿಯಾಯಿತು. ಕಿರಿ ಒಂದು ಚೇಷ್ಟೆಯ ನೆರಳಿನ ಬೊಂಬೆಯನ್ನು ಹಿಡಿಯಲು ಹೋಗಿ ಚಂದ್ರದಳ ಹೂವುಗಳ ಮೇಲೆ ಬಿದ್ದಿತು. ಆಗ ಎಲ್ಲೆಡೆ ಸುಂದರವಾದ ಹೊಳೆಯುವ ಬೆಳಕು ಚಿಮ್ಮಿ ಎಲ್ಲರೂ ನಗಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಚಿಲಿಪಿಲಿ ಹೇಳಿತು, ಗೆಳೆಯರೇ, ನಿಮ್ಮ ಲೋಕಕ್ಕೆ ಹಿಂತಿರುಗುವ ಸಮಯವಾಯಿತು. ರವಿ ಮತ್ತು ಕಿರಿಗೆ ಸ್ವಲ್ಪ ಬೇಸರವಾಯಿತು. ಆದರೆ ಚಿಲಿಪಿಲಿ ಅವರಿಗೆ ಒಂದು ಉಡುಗೊರೆಯನ್ನು ನೀಡಿತು. ಒಂದು ಒಣಗಿದ ಚಂದ್ರದಳ,